ಇದೀಗ ದ ಡೆವಿಲ್ ಸಿನಿಮಾದ ಪ್ರಚಾರದಲ್ಲಿ ನಾವು ಯಾವ ರೀತಿಯಾಗಿ ಚಿನ್ನದ ಬೆಲೆ ದಿನ ದಿನ ಮೇಲೆ ಇರ್ತಿದ್ಯೋ ಇವರು ಕೂಡ ಪ್ರಚಾರದಲ್ಲಿ ಒಂದೊಂದು ದಿನ ಕಳೆದ ಹಾಗೆ ಅತ್ಯದ್ಭುತವಾಗಿ ಜನರಿಗೆ ದ ಡೆವಿಲ್ ತಲುಪುವ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪ್ರಮೋಷನಲ್ ಪಾರ್ಟ್ನರ್ ಆಗಿರುವಂತಹ ಅಭಯ ಗೋಲ್ಡ್ ಬೈಯರ್ಸ್ ಅವರು ದಯವಿಟ್ಟು ಫೌಂಡರ್ ಅಭಯ ಸತೀಶ್ ಗೌಡ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ನಮ್ಮ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ತಿಲಕ್ ಶಂಕರ್ ಅವರು ವೇದಿಕೆಯಲ್ಲಿ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಪಾಳಿಯೊಂದಿಗೆ ಸ್ವಾಗತಿಸಿ ಅಭಯ ಗೋಲ್ಡ್ ಬೈಯರ್ಸ್ ಇದರ ಫೌಂಡರ್ ಆಗಿರುವಂತಹ ಅಭಯ ಸತೀಶ್ ಗೌಡ ಸರ್ ಅಂಡ್ ಮಾರ್ಕೆಟಿಂಗ್ ಹೆಡ್ ತಿಲಕ್ ಶಂಕರ್ ಅವರು ದಯಮಾಡಿ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್, ಹಾರ್ಟ್ಲಿ ವೆಲ್ಕಮ್. ಎಸ್ ಸರ್, ಅಭಯ ಗೋಲ್ಡ್ ಬೈಯರ್ಸ್ ಅವರು ನಾನಾಗ್ಲೇ ಹೇಳಿದಾಗೆ ಚಿನ್ನದ ರೇಟ್ ರೀತಿಯಲ್ಲಿಯೇ ಸೂಪರ್ ಆಗಿ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗಾಗಿ. ಡಿಸೆಂಬರ್ 11ಕ್ಕೆ ನಾವೆಲ್ಲರೂ ಕಾಯ್ತಾ ಇರುವಂತಹ ದಿನ ಬರ್ತಾ ಇದೆ. ಎಷ್ಟು ಖುಷಿ ಆಗ್ತದೆ ಸರ್. ಮ್ಯಾಮ್ ಆಕ್ಚುಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ಜೈಮಾತಾ ಕಂಬೈನ್ಸ್ ಪ್ರಕಾಶ್ ಸರ್ ಮತ್ತೆ ತಶ್ವಿನಿ ಮೇಡಮ್ಗೆ ಈ ಚಾನ್ಸ್ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಏನಕ್ಕೆ ಅಂದ್ರೆ ಇದು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ, ಡೆವಿಲ್ ಈಗ ಒಳಪಿನ ಚಿನ್ನ ಅಂತ ನಾವು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆಕ್ಚುಲಿ ಡೆವಿಲ್ ಈಗ ಒಳಪಿನ ಚಿನ್ನ ಅಲ್ಲ, ನಾವು ಡೆವಿಲ್ ಜೊತೆ ಸೇರ್ಕೊಂಡಾದ್ಮೇಲೆ 24 ಕ್ಯಾರೆಟ್ ಚಿನ್ನ ಆಗಿದೀವಿ ಅಂತ ಅನ್ಸುತ್ತೆ. ಸೊ ನಾವಿವಾಗ ಎಂತ ಅಂದ್ರೆ ಅಫಿಷಿಯಲ್ ಆಗಿ ಇವಾಗ ನಾವು ಮಾಡ್ತಿರ್ಬೋದು, ಆಕ್ಚುಲಿ ನಾವು ಪೋಸ್ಟ್ ಅಫಿಷಿಯಲ್ ಅನ್ಬೋದು ಈ ಪ್ರೋಗ್ರಾಮ್ನ. ಅಫಿಷಿಯಲ್ ಆಗಿ ಆಲ್ಮೋಸ್ಟ್ ಆಲ್ ಸೆಲೆಬ್ರಿಟೀಸ್ ಅಂದ್ರೆ ಫ್ಯಾನ್ಸ್ ಒಂದೊಂದು ಊರಲ್ಲೂ ಒಂದೊಂದ್ ತರ ಮಾಡ್ತೀವಿ, ನಮ್ಗೆ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಒಂದ್ ಕಡೆ ಇವತ್ತು ತಶ್ವಿನಿ ಮೇಡಮ್ ಒಂದು ಶೇರ್ ಮಾಡಿದ್ರು, ಮದ್ವೆಲ್ ಕೂಡ ಒಂದು ಪೋಸ್ಟರ್ ನ ಇಟ್ಕೊಂಡಿದ್ದಾರೆ. ಮದ್ವೆಲಿ ಪೋಸ್ಟರ್ ಇರ್ತಾರೆ, ಇನ್ನೊಬ್ರು ಯಾರೋ ಕೊಟ್ಟಿದ್ದಾರೆ ಬಾಸ್ಗೆ ಚಿಕನ್ ಫೇವ್ರೇಟ್ ಅಂತೆ. ಸೊ ಅಲ್ಲೂ ಕೂಡ ಫ್ರೀ ಆಗಿ ಎಗ್ಸ್ ನ ಕೊಟ್ಬಿಟ್ಟು ಚಿಕನ್ ನ ಕೊಟ್ಬಿಟ್ಟು ಅಲ್ಲೂ ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ನಾವ್ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ತಶ್ವಿನಿ ಮೇಡಮ್, ಪ್ರಕಾಶ್ ವಿಟ್ ಸರ್, ಹಾಗೇನೆ ಹರೀಶ್ ಕೊಮೆ ಸರ್. ನಾವ್ ಒಂದ್ಸಲಿ ಅವರು ತಶ್ವಿನಿ ಮೇಡಮ್ ಹತ್ರ ಮಾತಾಡಿದಾಗ ತುಂಬಾ ಎಂಥ್ಯೂಸಿಯಾಸ್ಟಿಕ್ ಆಗಿ ನಮ್ಗೆ ಏನ್ ಬೇಕು ಅದು ಸಪೋರ್ಟ್ ಮಾಡೋದು, ಇನ್ಕ್ಲೂಡಿಂಗ್ ಪೂರಿ ಮ್ಯಾಮ್. ಸೊ ಪ್ರತಿಯೊಂದು ಸ್ಟೆಪ್ಸ್ ಅಲ್ಲೂ ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ನೆಕ್ಸ್ಟ್ ಇನ್ನು ಪ್ರಮೋಷನ್ ಇನ್ನೂ ಜಾಸ್ತಿನೇ ಆಗುತ್ತೆ ಆಕ್ಚುಲಿ. ಸೊ ನಾವು 10 years ಇಂದ ಇದೇ ಬಿಸ್ನೆಸ್ ಇರೋದ್ರಿಂದ ಸೊ ಫಸ್ಟ್ ಟೈಮು ಬ್ರ್ಯಾಂಡ್ ಕೊಲಾಬ್ರೇಷನ್ ಅನ್ನ ಮಾಡಿದ್ದು. ಸೊ ಇದರಿಂದ ನಮಗೂ ಕೂಡ ಒಳ್ಳೆ ನೇಮ್ ಬಂದಿದೆ, ಫೇಮ್ ಬಂದಿದೆ. ಸೊ ಇದು 100% 100 days ಅಲ್ಲ 200 days 200% ಓಡೇ ಓಡುತ್ತೆ. ಇದುವರೆಗೂ ಹೆಂಗೆ ಕ್ಲಿಕ್ ಆಗಿದೆ ದರ್ಶನ್ ಸರ್ ಮೂವಿ, ಅದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ಕ್ಲಿಕ್ ಆಗ್ಲಿ ಅಂತ ನಾನು ಹೇಳ್ತೀನಿ. ಸೋ ಸ್ವೀಟ್, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಭಯ ಗೋಲ್ಡ್ ಬೈಯರ್ಸ್ ನೀವು ಹೇಳಿದ್ರಿ ಚಿಕನ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅಂತ, ನೀವು ಚಿನ್ನ ಎಕ್ಸ್ಟ್ರಾ ಕೊಡೋ ತರ ಆಗ್ಲಿ ನಮ್ಗೆಲ್ರಿಗೂ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.